ಇನ್ನು ದಿನೇಶ್ ಗುಂಡೂರಾವ್ ಅವರ ಜೊತೆಯೂ ಕೂಡ ಸಿಎಂ ಚರ್ಚೆ. ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಸಚಿವ ಸ್ಥಾನ ಕೈತಪ್ಪಿದೆ. ಸುದೀರ್ಘವಾಗಿ ಎಕ್ಸ್ ಖಾತೆಯಲ್ಲಿ ತಮ್ಮ ಕಾರ್ಯವೈಖರಿಯ ಬಗ್ಗೆ, ಸಚಿವ ಸ್ಥಾನ ಕೈತಪ್ಪಿದ್ದ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಹಂಚಿಕೊಂಡಿದ್ರು. ಇದರ ನಡುವೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಕೆಲವೊಮ್ಮೆ ವರಿಷ್ಠರ ನಿರ್ಧಾರಕ್ಕೆ ತಲೆಬಾಗಬೇಕಾಗುತ್ತೆ. ಗುಂಡೂರಾವ್ ಅವರಿಗೆ ಹೀಗೆ ತಿಳಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಗಾಂಧಿನಗರದಲ್ಲಿನ ಕಾರ್ಯಕ್ರಮದಲ್ಲಿ ಚರ್ಚೆಯಾಗಿದೆ. ಯಾವ ಕಾರಣಕ್ಕೋಸ್ಕರ ಸಚಿವ ಸ್ಥಾನ ಕೈತಪ್ಪಿತು, ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ, ಅದಕ್ಕೆ ನಾವೆಷ್ಟು ಬದ್ಧರಾಗಿರಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ದಿನೇಶ್ ಗುಂಡೂರಾವ್ ಅವರ ಜೊತೆಗೆ ಚರ್ಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ರಾಜೀನಾಮೆ ಪರ್ವ, ಪ್ರತಿಭಟನೆಗಳ ಸರಮಾಲೆಯೇ ನಡೀತಾ ಇದೆ. ಇದೆಲ್ಲವನ್ನ ಕೂಡ ತಣ್ಣಗಾಗಿಸಬೇಕಾದಂತಹ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಹೇಳಿತ್ತು ಡಿಕೆ ಶಿವಕುಮಾರ್ ಅವರಿಗೆ, ಯಾರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೋ ಅವರಿಗೆ ನಿಗಮ ಮಂಡಳಿಯನ್ನು ಕೊಡ್ತೀವಿ ಅಂತ ಹೇಳಿ ಅಂತ. ಕೆಲವರು ಅದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ ಅನ್ನೋದು ಗೊತ್ತಿದೆ. ಒಂದು ವೇಳೆ ನಿಗಮ ಮಂಡಳಿಯನ್ನ ಒಪ್ಪದಿದ್ರೆ ರಾಜೀನಾಮೆಯನ್ನ ಕೊಟ್ರೆ ಆ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತಾನೂ ಹೇಳಿದ್ರು. ಅದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಓಪನ್ ಆಗಿ ಮಾತನಾಡಿದ್ರು. ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆದರೆ ಒಂದಷ್ಟು ಹಿರಿಯ ನಾಯಕರನ್ನ ಆ ರೀತಿಯಾಗಿ ಏಕಾಏಕಿ ಕೈ ಬಿಡೋದಕ್ಕೆ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಈಗ ಮನವೊಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೋಲಾರ ನಾಯಕರ ಬೇಸರ. ಅವರ ಬೇಸರವನ್ನ, ಬೇಗುದಿಯನ್ನ ತಣಿಸುವಂತಹ ಹೊಣೆಯನ್ನ ಪರಮೇಶ್ವರ್ ಅವರಿಗೆ ಕೊಡುವಂತಹ ಸಾಧ್ಯತೆ. ಪರಮೇಶ್ವರ್ ಅವರಿಗೆ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸದ್ಯ ವಿದೇಶದಲ್ಲಿರುವಂತಹ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಒಂದಷ್ಟು ಜಿಲ್ಲೆಗಳಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯವನ್ನೇ ಕೊಟ್ಟಿಲ್ಲ, ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅನ್ನೋ ಬೇಸರ ಇದೆ. ಆ ಪೈಕಿ ಕೋಲಾರ ಕೂಡ ಒಂದು. ಹಾಗಾಗಿ ಕೋಲಾರದ ನಾಯಕರ ಬೇಸರವನ್ನ ತಣ್ಣಗಾಗಿಸುವಂತಹ, ಅವರ ಅಸಮಾಧಾನವನ್ನ ಶಮನ ಮಾಡುವಂತಹ ಜವಾಬ್ದಾರಿಯನ್ನ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಗಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅನೇಕ ಮಂದಿ ಶಾಸಕರು ಬಹಿರಂಗವಾಗಿಯೇ ಇದೀಗ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸಬರಿಗೆ, ಹೊಸ ಮುಖಗಳಿಗೆ ಮಣೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಇದೇನ ಮಾಡಿರುವಂತಹ ಕೆಲಸ. ಕೊನೆ ಕ್ಷಣದಲ್ಲಿ ನೀವು ಸಂಪುಟವನ್ನ ಚೇಂಜ್ ಮಾಡ್ತೀನಿ ಅಂದರೆ 2-3 ತಿಂಗಳ ಕಸರತ್ತು ಯಾಕೆ ಬೇಕಿತ್ತು ಅಂತಾನು ಹಲವರು ಪ್ರಶ್ನೆಯನ್ನ ಮಾಡಿದ್ರು. ಒಂದಷ್ಟು ಮಂದಿ ಅಂತೂ ಬಹಿರಂಗವಾಗಿ ಹೇಳಿದ್ರು, ಡಿಕೆ ಅವರು ಸಿಎಂ ಆದಾಗಲೇ ನಾವು ರಾಜೀನಾಮೆಯನ್ನ ಕೊಡಬೇಕು ಅಂತ ಅಂದುಕೊಂಡಿದ್ವಿ, ಈಗ ಕೊಡುವಂತಹ ಸಂದರ್ಭ ಬಂದಿದೆ ಅಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಗಮನಿಸ್ತಾ ಇದ್ದೀವಿ ಸಂಪುಟ ವಿಸ್ತರಣೆ ಆಗಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ರೀತಿಯ ಸಂಚಲನ ಸೃಷ್ಟಿಯಾಗಿದೆ ಅಂತ ಹೇಳಿ ಒಂದಷ್ಟು ಮಂದಿ ರಾಜೀನಾಮೆ ನಿರ್ಧಾರದಲ್ಲಿದ್ದಾರೆ. ಈಗಾಗಲೇ ಕೆಲವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಕೂಡ. ಮತ್ತೊಂದು ಕಡೆ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗಿದೆ ಅಸಮಾಧಾನಿತರನ್ನ ಸಮಾಧಾನ ಮಾಡೋದಕ್ಕೆ. ಇದರಲ್ಲಿ ಸಕ್ಸಸ್ ಆಗ್ತಾರಾ? ಎಷ್ಟರ ಮಟ್ಟಿಗೆ ಡಿಕೆ ಶಿವಕುಮಾರ್ ಅವರು ಬೇಸರವನ್ನ ಕಮ್ಮಿ ಮಾಡಿ ಎಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಕಂಡು ಬರ್ತಿದೆ ಅಂತ? ಮಧುಶ್ರೀ, ಸಚಿವ ಸಂಪುಟ ವಿಸ್ತರಣೆಯಂತೂ ಬಹಳ ಸುಸೂತ್ರವಾಗಿ ನಡೆದಿಲ್ಲ. ಬಹಳ ದೊಡ್ಡ ಮಟ್ಟಿಗಿನ ಗೊಂದಲಗಳಿಗೆ ಕಾಂಗ್ರೆಸ್ನ ಈ ಬೆಳವಣಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಸಚಿವ ಸ್ಥಾನ ಸಿಗದೆ ಬೇಸರಗೊಂಡಿರುವಂತಹ ಬಹುತೇಕ ಶಾಸಕರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಪಕ್ಷದ ಚಟುವಟಿಕೆಗಳಿಂದ ತಾವು ದೂರ ಉಳಿತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಇದೀಗ ಅಸಮಾಧಾನಿತ ಶಾಸಕರ ಬೇಸರವನ್ನ ತಣಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ಆ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಫಲ ಆಗ್ತಿದಾವೆ ಅನ್ನುವಂಥದ್ದು ಇನ್ನೂ ಕೂಡ ಅನುಮಾನ. ಯಾಕೆಂದ್ರೆ ಒಂದಷ್ಟು ಸಚಿವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಅಸಮಾಧಾನ ತಣಿಸುವಂತ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ರು. ನಿನ್ನೆ ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ, ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ಸಚಿವರಾದಂತಹ ಚಲುವರಾಯಸ್ವಾಮಿ ಮತ್ತು ಮಾಗಡಿ ಬಾಲಕೃಷ್ಣ ಇಬ್ಬರು ಕೂಡ ಹೋಗಿ ಇಬ್ಬರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಎಂ ಕೃಷ್ಣಪ್ಪ ಅವರು ಬಂದಂತ ಸಚಿವರನ್ನ ಸ್ವಾಗತಿಸಿ ಅವರಿಗೆ ಏನ್ ಗೌರವ ಕೊಡಬೇಕು ಕೊಟ್ಟರು ಹೊರತಾಗಿ ಈ ತಮ್ಮ ಅಸಮಾಧಾನದ ವಿಚಾರವಾಗಿ ಯಾವ ಒಂದು ಸಮಾಧಾನಗೊಂಡಿದ್ದೀನಿ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಟಿ.ಬಿ. ಜಯಚಂದ್ರ ಅವರು
ಕೂಡ ಅಷ್ಟೇ. ಮಾಗಡಿ ಬಾಲಕೃಷ್ಣ ಮತ್ತು ಚಲರಾಯಸ್ವಾಮಿ ಅವರ ಜೊತೆಗೆ ಚರ್ಚೆ ನಡೆಸಿದ ಬಳಿಕವೂ ಕೂಡ ತಮ್ಮ ಅಸಮಾಧಾನ ಶಮನಗೊಂಡಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿಲ್ಲ. ಹಂಗಾಮಿ ಸ್ಪೀಕರ್ ಆಗಿ ತಾನು ಜವಾಬ್ದಾರಿಯನ್ನು ವಹಿಸಿಕೊಳ್ತೀನಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿಲ್ಲ. ಇನ್ನು ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರ ಮಾತುಕತೆಯೂ ಕೂಡ ಫಲಪ್ರದ ಆಗಿರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ, ವಿನಯ್ ಕುಲಕರ್ಣಿ ಸೇರಿದಂತೆ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರನ್ನ ಅವರ ನಿವಾಸಕ್ಕೆ ಕಳಿಸಿಕೊಟ್ಟಿದ್ರು. ಲಕ್ಷ್ಮಣ್ ಸವದಿ ಅವರು ಯಶವಂತರಾಯಗೌಡ ಪಾಟೀಲ್ ಅವರ ಜೊತೆಗೆ ಒಂದು ಸುದೀರ್ಘವಾದಂತ ಮಾತುಕತೆಯನ್ನು ನಡೆಸಿದ ಬಳಿಕವೂ ಕೂಡ ಅವರು ತಮ್ಮ ರಾಜೀನಾಮೆಯ ನಿರ್ಧಾರವನ್ನ ಹಿಂಪಡೆದುಕೊಂಡಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಲಕ್ಷ್ಮಣ್ ಸವದಿ ಅವರು ತನ್ನ ಸಚಿವ ಸ್ಥಾನವನ್ನ ನಿಮಗೆ ಬಿಟ್ಕೊಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟರು ಕೂಡ ಅದು ಸಾಧ್ಯವೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಅದನ್ನೇ ಪದೇ ಪದೇ ಪುನರುಚ್ಚಾರವನ್ನ ಮಾಡಿದ್ದಾರೆ. ಇದು ಹಾಗೆ ಮುಂದುವರಿತಾ ಇರುವಂತದನ್ನ ಗಮನಿಸಿದ್ರೆ ಇನ್ನುಳಿದಂತ ನಾಯಕರಿಗೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕೋಲಾರ ಭಾಗದ ಶಾಸಕರು, ಚಿಕ್ಕಬಳ್ಳಾಪುರದ ಶಾಸಕರು ಕೂಡ ತೀವ್ರವಾಗಿ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಅದು ಬಹಿರಂಗವಾಗಿ ನಾಯಕರ ಮೇಲೆ ಒಂದು ರೀತಿಯ ಸಿಟ್ಟಾಗಿ ಮಾರ್ಪಾಡಾಗ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರದ ಯಾರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಬೇಸರಗೊಂಡಂತಹ ಶಾಸಕರ ಮನವೊಲಿಸೋದಕ್ಕೆ ಪರಮೇಶ್ವರ್ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದ ಯಾರೆಲ್ಲ ಶಾಸಕರು ಬೇಸರಗೊಂಡಿದ್ದಾರೆ ಅವರ ಅಸಮಾಧಾನವನ್ನ ತಣಿಸುವಂತ ಜವಾಬ್ದಾರಿಯನ್ನು ಕೂಡ ಬೇರೆ ಬೇರೆ ಶಾಸಕರಿಗೆ, ಸಚಿವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಯಾಕೆಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಆಡಿದಂತ ಮಾತು ಹೈಕಮಾಂಡ್ನ ಎಚ್ಚರಿಕೆ ಅಂತ ಅನ್ಸಿದ್ರು ಕೂಡ ಅದು ಒಂದು ರೀತಿಯ ದಾಷ್ಟ್ಯತನ ಅನ್ನುವಂತ ಬೇಸರವನ್ನ ಶಾಸಕರು ಹೊರ ಹಾಕ್ತಾ ಇದ್ದಾರೆ. ನಿಮ್ಮ ರಾಜೀನಾಮೆಯನ್ನ ನಾನು ತಕ್ಷಣ ಅಂಗೀಕಾರ ಮಾಡ್ತೀನಿ ಅನ್ನುವಂತ ಡಿ ಕೆ ಶಿವಕುಮಾರ್ ಅವರ ಮಾತು ಕೂಡ ಶಾಸಕರಲ್ಲಿ ತೀವ್ರ ಬೇಸರಕ್ಕೆ ಕಾರಣವಾಗಿದೆ. ನಮ್ಮ ನೋವನ್ನ ಕೇಳಬೇಕಾಗಿತ್ತು, ತಮ್ಮ ಅಳಲನ್ನ ಕೇಳಬೇಕಾಗಿತ್ತು, ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಬಗ್ಗೆ ಅವರು ಸಮಾಧಾನವನ್ನ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ನಿಮ್ಮ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ತೀನಿ ಅನ್ನುವಂತ ಮಾತುಗಳು ತಮ್ಮ ಮೇಲೆ ಅದೊಂದು ರೀತಿಯ ದಬ್ಬಾಳಿಕೆಯ ಮಾತು ಮುಖ್ಯಮಂತ್ರಿಗಳು ಆಡ್ತಾ ಇರುವಂತದ್ದು ಅನ್ನುವಂತ ಬೇಸರವನ್ನು ಕೂಡ ತೆರೆಮರೆಯಲ್ಲಿ ಬಹಳಷ್ಟು ಮಂದಿ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸಮಾಧಾನ ಆಗಬೇಕಾದ, ತಿಳಿಗೊಳ್ಳಬೇಕಾದಂತಹ ಈ ಗೊಂದಲ ಮತ್ತಷ್ಟು ತಾರಕಕ್ಕೆ ಇರ್ತಾ ಇದೆ. ಈಗಾಗಲೇ ಸಚಿವ ಸ್ಥಾನವನ್ನ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅವರ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದಾವೆ. ಯಾರ ಮೇಲೆ ಚಾರ್ಜ್ ಶೀಟ್ ಇದೆ, ಯಾರ ಮೇಲೆ ಬೇರೆ ಬೇರೆ ಪ್ರಕರಣಗಳ ಕೇಸ್ ಇದಾವೆ ಅಂತವ್ರನ್ನು ಕೂಡ ಕರೆದು ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಯಾರು ಪ್ರಾಮಾಣಿಕರಿದ್ದಾರೆ ಅಂತವ್ರನ್ನ ದೂರ ಇಟ್ಟಿದೆ ಹೈಕಮಾಂಡ್ ಅನ್ನೋ ಬಗ್ಗೆ ತೀವ್ರವಾದಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಿಗೆ ಬಂಡಾಯದ ಸ್ವರೂಪವನ್ನ ಪಡೆಯದೇ ಹೋದ್ರೂ ಕೂಡ ಕೊಟ್ಟಂತ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಶಾಸಕರು ಹಿಂದೇಟನ್ನ ಆಗ್ತಾ ಇದ್ದಾರೆ. ತಾವು 3 ಬಾರಿ 5 ಬಾರಿ ಗೆದ್ದಿದ್ದೀವಿ, ಈಗಲೂ ಕೂಡ ಒಂದು ನಿಗಮ ಮಂಡಳಿಗೆ ನಾವು ಯಾಕೆ ಸೀಮಿತರಾಗಿ ಇರಬೇಕು, ನಮಗೆ ಸಚಿವರಾಗೋದಕ್ಕೆ ಅರ್ಹತೆ ಇಲ್ವಾ, ಕೇವಲ ಒಂದು ನಿಗಮ ಮಂಡಳಿಗಳನ್ನ ಕೊಟ್ಟು ಸಣ್ಣ ಮಕ್ಕಳನ್ನ ಸಮಾಧಾನ ಮಾಡಿದ ರೀತಿಯಲ್ಲಿ ನಮ್ಮನ್ನ ಮಾಡಲಾಗ್ತಿದೆ ಅನ್ನುವಂತ ಬೇಸರ ಶಾಸಕರಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಇವತ್ತು ಯಶವಂತರಾಯಗೌಡ ಪಾಟೀಲ್ ಅವರು ವಾಪಸ್ ತಮ್ಮ ಕ್ಷೇತ್ರಕ್ಕೆ ತೆರಳ್ತಾ ಇದ್ದಾರೆ. ಬ್ಯಾಡಗಿ ಶಿವಣ್ಣನವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಬೆಂಬಲದಿಂದ ಅವರು ಸಚಿವ ಸ್ಥಾನವನ್ನ ಕೇಳ್ತಾ ಇದ್ರು. ಅಂತವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಬೇಸರವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರದ ಶಾಸಕರು ಬೇರೆ ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರು ಒಗ್ಗೂಡಿ ಮತ್ತೊಂದು ಸಮಯವನ್ನ ನಿಗದಿ ಮಾಡಿ ಹೈಕಮಾಂಡ್ ನ ಭೇಟಿ ಮಾಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.